ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮನ್ನ ಇಷ್ಟಪಟ್ಟವರನ್ನು ಬಿಟ್ಟು ಬಿಡುವುದು, ದೂರ ಹೋಗುವುದು ತುಂಬ ನೋವಾದ ಒಂದು ಬಾಧೆಯಾಗುತ್ತೆ. ಆದರೆ ಅದೇ ಅವರೇ ನಮ್ಮನ್ನು ಬಿಟ್ಟು ಹೋಗ್ತೀವಿ ಅಂತ ನಿರ್ಧಾರ ಮಾಡಿದ ಮೇಲೆ ಅವರನ್ನು ಹಿಡಿದಿಟ್ಟುಕೊಳ್ಳುವುದು ಅದಕ್ಕಿಂತಲೂ 10 ಪಟ್ಟು ನೋವು ಕೊಡುವುದು. ತುಂಬ ಜನ ಜಾತಕಗಳ ಪರಾಮರ್ಶೆ ಮಾಡ್ತಿರ್ತಾನೆ, ನೊಂದ್ಕೊಂಡು ಗುರುಗಳೇ ಆಗ್ತಿಲ್ಲ. ಇದನ್ನ ಕೃಷ್ಣರೇ ಹೇಳಿರೋದು ಕರ್ಣನಿಗೆ. ಅಲ್ಲ ಕಣೋ, ಯಾಕೋ ಎಷ್ಟು ಬಾಧೆ ಪಡ್ತೀಯ ಅಂತ. ಹೌದು, ನಮ್ಮನ್ನ ಇಷ್ಟಪಟ್ಟವ್ರನ್ನ ಆಗುಲ್ಲ. ಕೆಲವೊಂದು ಸಮಯ ಏನೋ ನಮ್ಮ ಹಣೆಯ ಒಂದು ಬರಹ, ದೂರ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಇವತ್ತು ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ, ತುಂಬ ಜನನ ಕಳ್ಕೊಂಡಿದ್ದಾನೆ. ಏನೋ ದೈವಿಚ್ಛೆ, ಸ್ವಲ್ಪ ನಿಮ್ಮಗಳ ಧೈರ್ಯ ಸ್ಥೈರ್ಯ ನನ್ನನ್ನ ಈ ಒಂದು ಗಮ್ಯದ ಕಡೆ ಹೆಜ್ಜೆ ಇಡಿಸಿದೆ. ಮೇ ಬಿ ನನ್ನ ಅಮ್ಮ ಸೇರಿಸಿದ ಕಾಲೇಜ್ಗೆ ಹೋಗ್ಬೇಕಾದಾಗ ಒಂದು ಮೊಟ್ಟ ಮೊದಲ ಒಂದು ಕೆಲಸ, ಒಂದು ಮೆಡಿಕಲ್ ಕಾಲೇಜ್, ಆ ಡಿಪಾರ್ಟ್ಮೆಂಟ್, ಆ ಬಾಡಿಗಳ ಜೊತೆ, ಶರೀರಗಳ ಜೊತೆ, ಸತ್ತು ಹೋದ ಆ ಒಂದು ಶವಗಳ ಜೊತೆ ಮೊದಲ ಕೆಲಸ. ಪ್ರೊಫೆಸರ್ ರಾವ್ ಇವತ್ತಿಗೂ ಮರ್ತಿಲ್ಲ. ಡಾಕ್ಟರ್ ಜಯರಾಮ್ ಅಂತಿದ್ರು, ಪ್ರೊಫೆಸರ್ ಬಾಲಕೃಷ್ಣ ಅಂತಿದ್ರು, ಡಾಕ್ಟರ್ ಜಾವೇದ್ ಅಂತಿದ್ರು, ಪ್ರೊಫೆಸರ್ ಡಿಕೋಸ್ಟಾ ಅಂತಿದ್ರು. ಒಬ್ಬರ ಇಬ್ಬರ ಹಲವಾರು ಡಾಕ್ಟರ್ಗಳು. ಅವ್ರಗಳಿಗೆ ಏನೂ ಅನ್ನಿಸ್ತಿರ್ಲಿಲ್ಲ. ಆ ಶವಗಳನ್ನ ಬೊಂಬೆಗಳ ತರ ನೋಡ್ತಿದ್ರು. ನಾನು ಕುತೂಹಲದಿಂದ ನೋಡ್ತಿದ್ದೆ. ಕಾಲೇಜ್ಗೆ ಹೋಗ್ತಿದ್ದಂತ ಇದು ಈವ್ನಿಂಗ್ ಕಾಲೇಜು, ಡೇನಲ್ಲಿ ಕೆಲಸ. ಬೆಳಿಗ್ಗೆ 8 ಗಂಟೆಗೆಲ್ಲ ಇರಬೇಕು. ನನ್ನ ಕೆಲಸ ಬೆಳಿಗ್ಗೆ 7 ಗಂಟೆಗೆ ಇರಬೇಕು. ಬಾಡಿಗಳನ್ನ ಆ ಒಂದು ಅನಾಟಮಿ ಸೆಕ್ಷನ್ನು ಓದಲಿಕ್ಕೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರೆಡಿ ಮಾಡಿಡಬೇಕಿತ್ತು. ಅದಕ್ಕೇನೇನೋ ಒಂದು ಮದ್ದುಗಳು ಹಾಕಿ ಪ್ರಿಸರ್ವ್ ಮಾಡಿರ್ತಿದ್ವಿ. ಏನೋ ಒಂದು ಫಾರ್ಮಲಿನ್ ಅಂತ ಹೇಳ್ಬಿಟ್ಟು ಒಂದು ಮದ್ದು, ನಾನು ಮರ್ತಿಲ್ಲ ಇನ್ನು. ಅದು 1 ಲೀಟರ್ಗೆ 10 ಲೀಟರ್ ನೀರು ಹಾಕಿ ಮಿಕ್ಸ್ ಮಾಡಿ ಇನ್ನೂ ಬೇರೆ ಬೇರೆ ಕೆಮಿಕಲ್ಸ್ ಇತ್ತು. ಬಟ್ ಆ ಫಾರ್ಮಲಿನ್ ಅನ್ನೋದು ಮರ್ತಿಲ್ಲ. ಅದರಲ್ಲಿ ಪ್ರಿಸರ್ವ್ ಮಾಡಿಡೋರು. ಅದನ್ನು ತೆಗೆದು ಕೆಟ್ಟ ವಾಸನೆ, ತುಂಬ ಕಮಟು, ಆ ಒಂದು ಆಸಿಡ್ ವಾಸನೆ. ಸತ್ತ ಜವಕ್ಕೆ ನೀವು ನಂಬಲ್ಲ, ಕಡಿಮೆ ಅಂದ್ರೂ 2 ರಿಂದ 3 ಗಂಟೆ ಸ್ನಾನ ಮಾಡಿಸ್ಬೇಕಾಗ್ತಿತ್ತು, ವಿಧವಾದಂಥ ಲೋಷನ್ಗಳನ್ನ ಹಾಕಿ. ಯಾಕಂದ್ರೆ ಆ ಬಾಡಿ ಸ್ಟಡಿ ಮಾಡಬೇಕಾದ್ರೆ ಆ ಘಾಟು ಮಕ್ಕಳಿಗೆ ಕಣ್ಣೆಲ್ಲ ಉರಿ ಬರುತ್ತೆ, ಮೂಗುಗೊಂಥರ ಚುಚ್ಚದಾಗ ಆಗುತ್ತೆ. ಮಾಸ್ಕ್ ಹಾಕ್ಕೊಂಡೆ, ಗ್ಲೌಸ್ ಹಾಕ್ಕೊಂಡೆ, ಸರಿಯಾಗಿ ತೊಳೆದಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಪ್ರೊಫೆಸರ್ಗೆ ಬೈಯೋರು, ಏನ್ರಪ್ಪ ಏನ್ ಅನ್ಕೊಂಡಿದ್ದೀರಾ, ಇದನ್ನ ಶವ ಅದು ಇದು ಅನ್ಕೊಂಡಿದ್ದೀರಾ? ಈ ಒಂದು ಜೀವವಿಲ್ಲದ ಶವ ಎಷ್ಟೋ ಲಕ್ಷಾಂತರ ಜನರ ಜೀವ ಕೊಡತಕ್ಕಂಥ ಜೀವ ಚೈತನ್ಯ ಅಂತ ಹೇಳೋರು. ಅಷ್ಟು ಆಸ್ಥೆಯಿಂದ ಬೊಂಬೆ ತರ ಅದನ್ನ ನೋಡೋರು ನಮ್ಮ ಪ್ರೊಫೆಸರ್.
ಆಗ ತಾನೇ ಸೇರಿರೋ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅದಲ್ಲೊಂದು ಕೌತುಕ, ಕುತೂಹಲ, ಅಸಹ್ಯ, ಇನ್ನೊಂದು ನನಗೂ ಕೂಡ ಇದು ಏನೋ ಇದು ಅಂತ, ನನ್ನ ಕೆಲಸ ಇಂಥ ಡಿಪಾರ್ಟ್ಮೆಂಟಲ್ಲಿ ಸಿಕ್ಬಿಟ್ಟಿದೆಯೇ ಅಂತ ಹೋಗ್ತಾ 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 ಅಲ್ಲೆಲ್ಲೋ ಮೊಟ್ಟ ಮೊದಲ ಕೆಲಸವೇ ಆ ಒಂದು ಬಾಡಿಗಳ ಜೊತೆ ಬೆಳೆದಂತ ಒಂದು ಅನುಬಂಧ ಹೆಂಗಾಗ್ಬಿಡ್ತು ಅಂದ್ರೆ ನನ್ನ ಕಲ್ಲು ಮಾಡಿಬಿಡ್ತೇನೆ. ಹೋದವರೆಲ್ಲ ಒಳ್ಳೆಯವರು, ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ತುಂಬಾ ಜನ ಇದನ್ನ ಹೇಳೋದನ್ನ ನಾನು ನೋಡಿದ್ದೇನೆ, ಕಣ್ಣೀರು ಹಾಕೊಂಡು ನಮ್ಮಿಂದ ದೂರ ಹೋಗ್ತಿದ್ದಾರೆ ಗುರುಗಳೇ, ನಮ್ಮ ಹತ್ರ ಇಲ್ಲ ಗುರುಗಳೇ, ಬಿಟ್ಟು ಬಿಡಿ. ಅದು ಒಂದು ಪಟ್ಟಷ್ಟೇ, ಒಂದು ಹಂತಕ್ಕಷ್ಟೇ, ಒಂದು ಬೆರಳು ಗಾಯ ಮಾಡುತ್ತೆ. ಅದೇ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದವ್ರನ್ನ, ಅದು ನಿಮ್ಮ ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ನಿಮ್ಮ ಮಗ ಇರ್ಬೋದು, ಮಗಳಿರ್ಬೋದು, ಇಲ್ಲ ನಿಮ್ ಬಾಸೇ ನಿಮ್ಮನ್ನ ಹೋಗು ಅಂತ ಹೇಳ್ತಿದ್ದಾರೆ, ಎದ್ದು ಹೋಗ್ತಿದ್ದಾನೆ ಅವನು, ಇರೋಲ್ಲ ಅಂತಿದ್ದಾನೆ, ನಿಮ್ ಗೆಳೆಯ ಇರ್ಬೋದು, ಹೂವೆವರ್. ಅದು ಅದಕ್ಕಿಂತಲೂ 10 ಪೆಟ್ಟು ನಾವು ಅವ್ರನ್ನ ಹಿಡಿದಿಟ್ಕೊಳ್ಳೋದು. ಮೊನ್ನೆ ಕೂಡ ದಂಪತಿಗಳಿಬ್ರು ಬಿಕ್ಕಿ ಬಿಕ್ಕಿ ಅಳ್ತಾನೆ, ನನ್ನ ಹೆಂಡತಿ ನನ್ನ ಜೊತೆಲಿ ಇರಲ್ಲ ಅಂತೇಳಿ ಹೇಳಿ ಅಂತ. ನನಗಿಷ್ಟ ಇಲ್ಲ. ಶಿ ಸೇಯಿಂಗ್, ಶಿ ವಾಕ್ಡ್ ಅವೇ. ಆಕೆ ನಾವು ಹೊರಗಡೆ ಕಳಿಸಿ ಒಂದು 5 ವರ್ಷದ ಹಿಂದ್ಗಡೆನೆ ಹೇಳಿದ್ದೆ ಅವನಿಗೆ, ಇರಲ್ಲ ಕಣೋ, ತುಂಬಾ ದಿನ ಇರಲ್ಲ ಕಣೋ, ಆಕೆ ಬಲವಂತಕ್ಕಿದ್ದಾಳೆ, ಹಿಡಿದಿಟ್ಕೊಂಡಿದೀಯ ಕಣೋ, ನೀನು ಅದಕ್ಕೆ ಮೀರಿದ 10 ಪಟ್ಟು ನೋವು ತಿಂತೀಯ, ನಿತ್ಯ ಗಾಯ ಪಡ್ತೀಯ. ಅಂದ್ರೆ ನಿತ್ಯ ಗಾಯ ತಿಂದಿದ್ದಾನ ಆತ, ನಿತ್ಯ. ಕಡೆಗೂ 2 ಮಕ್ಕಳ ತಾಯಿ. ನನಗ್ ಬೇಡ ಬಂಧ, ಅನುಬಂಧ, ಸಂಬಂಧ, ಕುಟುಂಬ, ಕೌಟುಂಬಿಕ. ಇದು ಹೆಂಗೆ ಗೊತ್ತಾ, ಅದಿನ್ನೂ ಹೊರೆ ಆಗ್ಬಿಡುತ್ತೆ. ನಾನು ಹೋಗುತ್ತೇನೆ ಅಂತ ನಿರ್ಧಾರ ಮಾಡಿದ ಆ ಅತಿಥಿಯನ್ನ ಏನ್ ಮಾಡ್ತೀರಿ ಮಕ್ಕಳೇ? ಈಗ ಆ ಶರೀರ, ಆತ್ಮ ಹೊರಟೋಯ್ತು, ನಿರ್ಧಾರ ಆಗೋಯ್ತು, ಏನು ಮಾಡಲು ಆಗೋಲ್ಲ, ಇಟ್ಕೊಂಡಿರೋಕ್ಕಾಗಲ್ಲ, ಬಿಟ್ಟು ಬಿಡಬೇಕು, ಕಳುಹಿಸ್ಕೊಟ್ಟು ಬಿಡಬೇಕು, ಗೌರವವಾಗಿ ಹೋಗಿ. ಇಂಥದ್ದೊಂದು ಒಬ್ಬರ ದಿವಾನ್ರ ಜೀವನದಲ್ಲಿ ನಡೆದಿದೆ. ಅಲ್ಲಿ ನಡೆಯುತ್ತೆ ಅವ್ರ ಕುಟುಂಬದಲ್ಲಿ. ಅವರ ಧರ್ಮಪತ್ನಿಯೇ ತಾನು ಎದ್ದೋಗ್ತೀನಿ ಅಂತ. ಅವ್ರಿಗೂ ರಾಜ್ಯಪಾಲನ ಬಹುದೊಡ್ಡ ಜವಾಬ್ದಾರಿಗಳ ಒಂದು ಯುಗ ಪ್ರವರ್ತಕ ಹೆಸರು. ಒಂದು ರೀತಿ ಇನ್ನು 200 ವರ್ಷ ಆದ್ರೂ ಅವ್ರ ಹೆಸರನ್ನ ಕೆತ್ತಿಸಿ ಹೋಗೋದ ಹಾಗೆ ಮಾಡಿಟ್ಟು ಹೋಗಿದ್ದಾರೆ. ಅಂತ ಒಂದು ಕರ್ನಾಟಕದ ಬಹುಪ್ರಸಿದ್ಧ ಇಂಜಿನಿಯರ್, ಅದಷ್ಟೇ ಅಲ್ಲ ದಿವಾನ್ ಆಗಿತ್ತು. ಅವ್ರ ಕಾರ್ಯ ವೈಖರಿಯನ್ನ ನೋಡಿ ಮೈಸೂರು ಮಹಾರಾಜರು ಅವರನ್ನ ದಿವಾನ್ ಮಾಡಿದ್ದು. ಅವರ ಕುಟುಂಬದಲ್ಲಿ ಈ ತರದ್ ನಡೆಯುತ್ತೆ. ನೀವು ನೋಡಿ, ಅವರೆಲ್ಲೋ ಹೇಳ್ಕೋತಾರೆ, ನಿಜವೇ ನಾನು ಪ್ರೀತಿಸಿದ ಜೀವ ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ಮೇಲೆ ಕನ್ವಿನ್ಸ್ ಮಾಡಿದೆ, ಹೇಳ್ದೆ, ಕರೀತಾರೆ. ಬದುಕಿಗೆ ಎಷ್ಟು ಬೇಕು ಬದುಕೊಳ್ಳಿಕ್ಕೆ ಒಂದಷ್ಟು ವ್ಯವಸ್ಥೆ, ಕರೆದು ಹೋಗು, ಬದುಕೋ, ಹೋಗು. ಯಾಕಂದ್ರೆ ಜೀವನ ಪರ್ಯಂತ ಇನ್ನಷ್ಟು ಹಿಡಿದಿಟ್ಕೊಂಡಷ್ಟು ನೋವೇ ಅದು. ಆ ಜೀವನೂ ಅಳ್ತಿದೆ, ನಾವು ಅಳ್ತಿದ್ವಿ. ಇದನ್ನ ಕರ್ಣನಿಗೆ ಅವತ್ತೇ ಹೇಳ್ತಾರೆ, ಇರೋಲ್ಲ ಅಂತ ನಿರ್ಧಾರ ಮಾಡಿ ಬಿಟ್ಟಾಯ್ತು ಕಣವನೇ ನನ್ನ, ಇನ್ನೂ ನೀನ್ ಪರಿತಪಿಸ್ತಾ ಕೂತ್ಕೊಂಡಿದೀಯೇನೋ, ನನ್ನನ್ನ ಯಾಕೆ ಬಿಟ್ರು, ನನ್ನನ್ನ ಯಾಕೆ ದೂರ ಮಾಡ್ಬಿಟ್ರು, ನನಗದು ಬೇಕು, ನನಗದು ಬೇಕು, ಏ ಮುಟ್ಟಾಳ, ಏ ಮೂರ್ಖ, ಏ ದಡ್ಡ, ಏ ಶತದಡ್ಡ. ಒಂದಲ್ಲ ಒಂದು ದಿನ ಈ ಆತ್ಮ ಕೂಡ, ಈ ದೇಹವನ್ನ ಪ್ರೀತಿಸಿದ ಆ ಆತ್ಮ ಇಷ್ಟು ದಿನ ಅಂತಲೇ ಇರೋದು, ಹೊರಡಲೇಬೇಕು, ಸಿದ್ಧರಾಗಿರ್ಬೇಕು. ನಾವು ಪ್ರೀತಿಸಿದ ಎಷ್ಟೋ ಜೀವಿಗಳಿಗೆ ಇದನ್ನ ನಾನು ಹೇಳ್ತಿದ್ದೇನೆ ಮಕ್ಕಳೇ. ಅದನ್ನ ಮನ್ಸಿಗೆ ತಗೊಂಡು ಹತ್ಯೆ, ಆತ್ಮಹತ್ಯೆ ಇಷ್ಟ ಇಲ್ಲ ಅಲ್ಲ, ಏನಕ್ಕೆ ಹತ್ಯೆಗೆ ಹೋಗೋದು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇರಲ್ಲ ಅಂತ ಅವನೊಪ್ಪು ಹೇಳ್ಬಿಟ್ಟಿದ್ದಾನೆ. ನನ್ಗಿರೋಕೆ ಆಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಇಷ್ಟು ದಿನ ಇದ್ದಂತ ಒಂದು ಅನುಬಂಧ ಮುಗೀತು, ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಯಾಕೆ ಕರ್ಕೊಂಡೋಗಿ ರೂಮ್ಗೆ ಹೋಗಿ ಚುಚ್ಚಿ ಇನ್ನೊಂದು ಮಾಡಿ? ನಂದಲ್ಲ ಅದು, ನನ್ನ ಮಗಳೇ ಈಗಿರಲ್ಲ. ಈಗ ನಾವು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೇನೆ, ನನ್ನ ಮಗಳು ಇನ್ನೊಬ್ರು ಸೊತ್ತೆ, ನನ್ನ ಮಗನೇ ಇನ್ನೊಬ್ರು ಸೊತ್ತೆ. ಇರುವಷ್ಟು ದಿನ ನನ್ನ ಧರ್ಮಪತ್ನಿ ಇಲ್ಲ, ನಾನು ಅವಳಿಗೆ, ಅವಳು ನನಗೆ. ಇರುವಷ್ಟು ದಿನ ಅವಳು ಹೋಗ್ತೀನಿ ಅಂತ ಒಂದಿನ ಎದ್ದು ಹೋದ್ರೆ ಏನು ಮಾಡಕ್ ಆಗೋದಿಲ್ಲ. ದೇವರು ಕರ್ಕೊಂಡು ಹೋಗ್ತಿದ್ದಾನೆ. ಇಲ್ಲ, ಅವಳು ಮುಂದ್ಗಡೆನೆ ನನ್ನನ್ನ ಕರ್ಕೊಂಡು ಹೋಗ್ಬಿಟ್ಟ, ನನ್ನ ಆತ್ಮವನ್ನ. ಈ ಶರೀರ ಇಟ್ಕೊಂಡು ಎಷ್ಟು ದಿನ? ಖಂಡಿತ ಇಲ್ಲ. ಅದಿನ್ನೂ ಭಾರ ಆಗುತ್ತೆ, ಇನ್ನೂ ಬಾಧೆ ಆಗುತ್ತೆ. ಜೀವಚ್ಛವ ಶವ, ಒಂಥರ ಜೀವವಿಲ್ಲದ ಶವ ಅದು. ಇದು ಜೀವವಿರೋ ಶವ.
ಆ ಶವದಲ್ಲಿ ಏನು ಸ್ಪಂದನಗಳೇ ಇರಲ್ಲ, ಅನುರಾಗವೇ ಇರಲ್ಲ, ಅನುಬಂಧ ಇರಲ್ಲ, ಆ ಒಲವಿರಲ್ಲ. ಒಂಥರ ಒಂದೇ ಮನೆಯಲ್ಲಿ ವಾಸಿಸ್ತಿರೋ ಅತಿಥಿಗಳ ತರ ಆಗ್ಬಿಡ್ತಿರೋ, ಒಂಥರ ಡಿಫ್ರೆಂಟ್. ಯಾರೋ ಆ ಮನೆಯವರು ಈ ಮನೆಯವರು ಅನ್ನತಕ್ಕಂಥ ಒಂದು ಭಾವಗಳಲ್ಲಿ ನಲಗ್ಬಿಡ್ತೀರಿ. ಅದಿನ್ನೂ ನೋವು ತಂದು ಕೊಟ್ಬಿಡುತ್ತೆ. ಆಯ್ತು ಕೃಷ್ಣರು ಹೇಳಿದ್ರಲ್ವಾ, ಇನ್ನೂ ಅಳ್ತಾ ಏನ್ ಕೂತ್ಕೊಳ್ಳೋದು. ಅವ್ರು ಹೋಗ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಿಜವೇ ಕನ್ವಿನ್ಸ್ ಮಾಡಿದ್ವಿ ನಾನಾ ರೀತಿಯಲ್ಲಿ. ಇಲ್ಲ, ನನ್ನ ಆಯ್ಕೆ ಅದೇ. ಏನ್ ಮಾಡ್ತೀರಿ? ಮಾನಕ್ಕೆ ಅಂಜಿಲ್ಲ, ಮರ್ಯಾದೆಗೆ ಅಂಜಿಲ್ಲ, ಕುಟುಂಬಕ್ಕೆ ಅಂಜಿಲ್ಲ, ಗೌರವಕ್ಕೆ ಅಂಜಿಲ್ಲ, ಬದುಕಿಗೆ ಅಂಜಿಲ್ಲ, ಏನು ಬೇಡ. ಕೆಲವರೊಂದೊಂದು ಸಮಯ ಎಲ್ಲ 100 ಕೋಟಿ 1000 ಕೋಟಿ ಇರೋದನ್ನ ತ್ಯಜಿಸಿ ಹೋಗಿ ಆಶ್ರಮವಾಸಿಗಳಾಗ್ಬಿಟ್ಟಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ. ಮೊನ್ನೆ ಕೂಡ ಒಬ್ಬ ಬಹುದೊಡ್ಡ ಉದ್ಯಮಿ, ಇನ್ನು ಅವ್ರ ಮನೆಯಲ್ಲಿ ಎಷ್ಟು ಹತ್ತಿರ್ಬೇಕು, ಆ ಕುಟುಂಬದಲ್ಲಿ ಎಷ್ಟು ಕಣ್ಣೀರು ಹಾಕಿರ್ಬೇಕು. ತುಂಬ ಒಂದು ಮಗು ಅಂದ ಚಂದ ವಿದ್ಯೆ ಎಲ್ಲ ಕೊಟ್ಟಿದ್ದಾನೆ, ಶ್ರೀಮಂತಿಕೆ ಎಲ್ಲ ಬಿಟ್ಟು, ಇಲ್ಲ ನಾನು ಸರ್ವಸಂಗ ಪರಿತ್ಯಾಗಿ ಆಗುತ್ತೇನೆ. ತಂದೆ ತಾಯಿಗಳು ಅದೆಷ್ಟು ಕನ್ವಿನ್ಸ್ ಮಾಡಿದ್ರು. ನನ್ನ ಗೆಳೆಯನು ಹಾಗೆ ಮಾಡಿದ ಕಾಲೇಜ್ ಡೇಸ್ ಅಲ್ಲಿ. ಹರೇ ಕೃಷ್ಣ ಅಂತ ಹೋಗ್ತೀನಿ ಅಂತ, ಒಬ್ಬನೇ ಮಗ. ಆಗ ನಾವು ಕುಳಿತುಕೊಂಡಿದ್ದಾಗ ಅವ್ರ ತಾಯಿ ತಂದೆ ಇಷ್ಟೇನಾ ಅಂತ, ಇಷ್ಟೇ ನಿಜವೇ, ಸತ್ತು ಹೋದ ಅಂತ ಬದುಕ್ಬಿಡಿ ಅಂತ. ನೀವು ನಂಬಲ್ಲ, ಅವ್ರು ಬದುಕಲಿಲ್ಲ. ಕೊರಗಿಯೇ ಜೀವ ಬಿಟ್ಬಿಟ್ರು. ಬಿಟ್ಟು ಬಿಡಿ. ಜೀವಚ್ಛವ ಶವ ಇದು. ಜೀವವಿಲ್ಲದ ಶವಕ್ಕೂ ಜೀವ ಇರೋ ಶವಕ್ಕೂ ವ್ಯತ್ಯಾಸ ಏನೂ ಇಲ್ಲ. ಅವ್ನು ಸುಮ್ಮನೆ ನಿಮ್ ಬಲವಂತಕ್ಕೆ ನಿಮ್ ಮುಂದ್ಗಡೆ ಇದ್ದಾನೆ ಅಷ್ಟೇ, ಬಲವಂತಕ್ಕಿದ್ದಾನೆ ಅಷ್ಟೇ. ಮಾಡಬೇಡಿ, ಅವನಿಗಿಷ್ಟ ಇಲ್ಲ ಮದುವೆ ಮಾಡಬೇಡಿ. ಯಾಕೆ ಒತ್ತಡ ಆಗ್ತಿರೋ? ಅವ್ರು ಮದುವೆ ಆದ್ರು, ಇವ್ರು ಮದುವೆ ಆದ್ರು, ಅವ್ರು ಇನ್ನು ಕೇಳ್ತಾರೆ, ಇವ್ರು ಕೇಳ್ತಾರೆ. ನಮ್ಮ ಮಗುಗ್ ಮದುವೆ ಮಾಡಿಬಿಟ್ಟು ಅವಳು ನೆಮ್ಮದಿಯಾಗಿಲ್ಲ, ಇಲ್ಲ ಅವನು ನೆಮ್ಮದಿಯಾಗಿಲ್ಲ, ಇಲ್ಲ ನಿಮ್ ತಂದೆ ತಾಯಿ ನಿಮಗೆ ಇಷ್ಟವಿಲ್ಲದ ಮದುವೆ. ನಾ ಹೇಳಿದ್ನಲ್ಲ ಇತ್ತೀಚೆಗೆ, ಒಂದು ಹುಡುಗನನ್ನ ಮದುವೆ ಆಗ್ಬೇಕಂತೆ, ಹುಡುಗಿನ ಮದುವೆ ಆಗ್ಬೇಕಂತೆ. ಬದುಕಿರುವಾಗಲೇ ತಂದೆ ತಾಯಿಗಳಿಗೆ ಇದು ಯಾವ ರೀತಿ ಅಂತ ತಗೊಳಕ್ ಆಗ್ತಿಲ್ಲ, ಅಸಹ್ಯ ಅನ್ಸ್ಬಿಟ್ಟಿದೆ. ಅವ್ರು ಇರುವಷ್ಟು ದಿನ ನಾವು ಬ್ರಹ್ಮಚಾರಿಗಳಾಗಿರ್ತೀವಿ, ನಮ್ಗೆ ಇಷ್ಟ ಇಲ್ಲ, ಹೇಳೋದೇ ಬೇಡ, ಕೆಲವೊಂದು ಗುಟ್ಟುಗಳನ್ನ ತೆಗೆಯೋದೇ ಬೇಡ, ಹೇಳೋದೇ ಬೇಡ, ಹಾಗೆ ಇಟ್ಕೊಬಿಡೋಣ. ನಮ್ಮ ಪ್ರೀತಿ, ನಮ್ಮ ಅನುಬಂಧ, ನಮ್ಮ ವಿಕಾರನು. ಅವ್ರಿಗದು ವಿಕಾರ, ನಮ್ಗದು ಆಕಾರ, ನಮಗದು ಸ್ವೀಕಾರ. ಅವ್ರಿಗಿಷ್ಟ ಇಲ್ಲ, ಬೇಡ. ನಾನು ಅದನ್ನೇ ಹೇಳಿದೆ, ಎಂತ ತಪ್ಪು ಮಾಡಿದ್ರಿ ನೀವು ಈ ವಯಸ್ಸಾದ ಕಾಲದಲ್ಲಿ ಇದೆಲ್ಲ ಕೇಳ್ಕೋಬೇಕಾ? 30-35 2 ವರ್ಷ ನಿನಕಣೋ, ನಿನಗೊಂದು 27-28 ವರ್ಷ ಪುಟ್ಟಿ ಏನ್ರ ಮಾಡಿಟ್ಕೊಂಡ್ರೆ ಇದನ್ನ ಬಲವಂತ ಮಾಡ್ತಿದ್ರೆ ಮದುವೆ ಮಾಡ್ಕೊ ಅಂತ ಎಷ್ಟು ಹೇಳಿದ್ರು ಕೇಳ್ತಾರೆ. ದೆನ್ ವಿ ರಿವೀಲ್ಡ್ ಇಟ್ ಅಂತ. ಈ ಹುಡುಗಿಗೆ ಒಂದು ಹುಡುಗಿ ಮೇಲೆ ವ್ಯಾಮೋಹ, ಅವನಿಗೆ ಒಂದು ಹುಡುಗನ ಮೇಲೆ ವ್ಯಾಮೋಹ. ಏನ್ ಹೇಳ್ತೀರಿ? ಅವ್ರು ಇರಲ್ಲ ಅಂತ ನಿರ್ಧಾರ ಆದ್ಮೇಲೆ ಎದ್ದು ಬಿಡಿ, ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರು ಕೊರಗ್ತಾ, ಆ ಬಾಧೆ ಪಡ್ತಾ, ಆ ಸಂಕಟ ಪಡ್ತಾ ನಿಮ್ ಮುಂದ್ಗಡೆ ಇಬ್ರು ನಾಟಕಗಳು ಶುರು ಆಗ್ಬಿಟ್ಟಾಗ, ಇಬ್ಬರದ್ದು ನಾಟಕ. ಏನ್ ಮಾಡ್ತಾನೋ, ಈಕೆ ಏನ್ ಮಾಡ್ತಾಳೋ. ಆಕೆಗೆ ಮನಸ್ಸು ಕಲ್ಲಾಗ್ಬಿಟ್ಟಿದೆ, ಈಗ ಬೇಡ ಅನ್ಸ್ಬಿಟ್ಟಿದೆ, ವೈರಾಗ್ಯ ಬಂದ್ಬಿಟ್ಟಿದೆ. ನನ್ನ ಇಷ್ಟಕ್ಕೆ ಬದುಕ್ಲಿಕ್ಕೆ ಬಿಡ್ರು ಅಂದ್ರೆ ಕೇಳ್ತಿಲ್ಲ. ನಾವು ಹೇಳ್ಕೊಂಡು ಬಂದು ನಾವು ನಮ್ಮ ವಿಕಾರಕ್ಕೆ. ಮೊನ್ನೆ ಕೂಡ ಒಂದು ಅಣ್ಣ ತಂಗಿಗೆ ವೈಧವ್ಯ ಬಂದಿದೆ, ತುಂಬಾ ಚಿಕ್ಕ ವಯಸ್ಸಿಗೆನೆ, ಒಂದು 24-25ಕ್ಕೆ ಬಂದ್ಬಿಟ್ಟಿದೆ, 22-23ಕ್ಕೆ. 2 ಮಕ್ಕಳು ತಾಯಿ. ತನ್ನ ಒಂದು ಚರ್ಮವನ್ನ ಹರಿದು ಜೀವ ಕಟ್ಬಿಟ್ಟಿದ್ದಾನೆ. ಒಂದು ತೋಟ ಮಾಡಿಕೊಟ್ಟಿದ್ದಾನೆ, ಇನ್ನೊಂದು. ಆ ಮಕ್ಕಳು ಇವತ್ತು ಫಾರಿನ್. ಈಗ ನಾನು ಇರುವುದಿಲ್ಲ. ಮಕ್ಕಳಿಗೆ ಮದುವೆ ಆಗ್ತಿದ್ದಾಗೆ, ಬದುಕು ಕಟ್ತಿದ್ದಾಗೆ ಆಕೆ ಎದ್ದು ಬಂದು ಬೇರೆ ನನ್ನ ಪಾಡಿಗೆ ಬಿಟ್ಬಿಡಿ, ನಿಮ್ಮ ಹತ್ರ ನಾನು ಇರೋಲ್ಲ, ಬೇಡ, ನಾನೇನ್ ಮಾಡಿಲ್ಲ, ನಾನೇನ್ ನೋಡಿಲ್ಲ, ನಾನೇನ್ ತ್ಯಾಗ ಮಾಡಿಲ್ಲ ಅಂತ ಆತ. ನನಗ್ ಸ್ವಂತದ ಬದುಕಿಲ್ವಾ ಗುರುಗಳೇ? ನಮ್ಮ ಅಣ್ಣನ್ಗೆ ಹೇಳಿ. ನನಗೆ ಸ್ವಂತದ ಆಲೋಚನೆಗಳೇ ಇಲ್ವಾ, ಆಸೆಗಳೇ ಇಲ್ವಾ? ಇವನ್ ತಂದಾಕಿದ್ದೇ ತಿನ್ಬೇಕಾ? ಇನ್ನು ಇವನ್ ಹೇಳ್ದಾಗೆ ಇವನ್ ಮುಂದ್ಗಡೆನೆ ಇರಬೇಕಾ? ಹೋಗ್ತೀನಿ ಅಂತ ನಿರ್ಧಾರ ಮಾಡಿದವರನ್ನ ನಾವ್ ಏನು ಅಂತ ಕಟ್ಟಾಕ್ತಿರಿ ಮಕ್ಳೇ. ಇದು ನನ್ನ ಕುಟುಂಬದಲ್ಲೂ ನಡೆದಿದೆ. ತುಂಬಾ ಆಸೆ ನನಗೆ. ಅವರೆಲ್ಲ ನನ್ನ ಕಣ್ಮುಂದ್ಗಡೆನೆ ಇರ್ಬೇಕು. ಆ ಮಕ್ಕಳು, ನನ್ನ ಅಕ್ಕ, ನನ್ನ ತಂಗಿ, ಅಯ್ಯೋ ನನ್ ಹುಚ್ಚು. ಏನ್ ಮಾಡೋಣ? ಇಲ್ಲಪ್ಪ, ನೀನೇನೋ ಇಟ್ಕೊ, ನೀನೇನೋ ಮಾಡ್ಕೊ. ಸರಿ, ಒಂದ್ ಸ್ವಲ್ಪ ದಿನಗಳು ನೋವಾಯ್ತು, ಬಿಟ್ಟೆ. ಆದ್ರೂ ಹುಡ್ಕೊಂಡು ಹೋಗ್ತಾನೆ. ಅಂಬಾನೋ ತರ, ಕರು ತರ ಏನೋ
ವಾರಕ್ಕೊಮ್ಮೆ ಕರೆಯೋದು, ವಾರಕ್ಕೆ ಈ ಹಬ್ಬ ಬಂದಿದೆ ಬನ್ರು, ಇದೇನೋ ಬರ್ಡೇ ಇದೆ ಬನ್ರು, ಹಿಂಗೇನೋ ಒಂದೇಳು. ಆ ಮಕ್ಕಳು ಮನೆಗೆ ಬಂದ್ಬಿಟ್ರೆ ಅಟ್ಲೀಸ್ಟ್ ಅದೊಂದು ನನ್ಗೇನೋ ಒಂದು ಏನ್ ಮಾಡೋಣ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ, ಇಷ್ಟೆಯೇ ಇಷ್ಟೆಯೇ. ಇಲ್ಲ ಅಂದಿದ್ದು ಇಲ್ಲವೇ, ನೆನಪಿಟ್ಟುಕೊಳ್ಳಿ, ಒಪ್ಪಿಕೊಳ್ಳಿ. ಅವ್ರನ್ನ ಕಟ್ಟಾಕೊಂಡು ಇಟ್ಕೊಳ್ಳೋದಿದೆಯಲ್ಲ, ಬಿಟ್ಟು ಬಿಡುವುದಕ್ಕಿಂತಲೂ ಕಟ್ಟಿ ಹಾಕಿಕೊಳ್ಳುವುದು ತುಂಬಾ ನೋವು ಕೊಟ್ಟು ಬಿಡುತ್ತೆ. ಧನ್ಯವಾದ ಹೇಳ್ಬಿಡಿ, ಕೃಷ್ಣ ಹೇಳ್ಕೊಟ್ಟಾಗ ಆಯ್ತು ಹೋಗೋ ಬದುಕೊಳ್ಳೋ. ನಿಮ್ಗೆ ಅಷ್ಟೊಂದು ನಂಬಿಕೆ ಇದೆ ಅಲ್ವಾ, ಪ್ರೀತಿ. ಆಕೆ ಒಳ್ಳೆ ಅಂದ್ಬಿಟ್ಲು, ಈಗ ಬಿಟ್ಟು ಬಿಡಿ, ನಾನು ಇರೋಲ್ಲ ಅಂದ್ಬಿಟ್ಲು, ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ಒಂದಲ್ಲ ಒಂದು ದಿನ ನೀವು ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆದ್ರೂ ಹೊರಡಲೇಬೇಕು. ಇರುವುದಿಲ್ಲ ಅಂದ ಮೇಲೆ ಇನ್ನೇನು ಮಾಡೋಣ ಮಕ್ಕಳು? ಈಗಲೇ ಹೋಗ್ಲಿ ಬಿಡಿ, ಎಲ್ಲೋ ಬದುಕೊಳ್ಳುತ್ತೆ. ನನ್ನ ಒಂದು ಪ್ರೀತಿಯ ಗೆಳತಿ, ಗೆಳೆಯ, ಅಣ್ಣಯ್ಯ, ಅತ್ತಿಗೆ, ತಮ್ಮ, ಮಗ, ಮಗಳು, ಸೊಸೆ, ಸಂಸ್ಥೆ, ವಾಟ್ ಎವರ್. ಈಗ ನಿಮ್ಗೊಂದು 60 ವರ್ಷ ಆದ್ಮೇಲೆ ಸಂಸ್ಥೆ ಇಟ್ಕೊಳ್ಳುತ್ತಾ, ಮುಗೀತು. ನೀವ್ ಇರ್ತೀನಿ ಅಂದ್ರೂ ಇರ್ಲಿಕ್ಕೆ ಆಗೋದಿಲ್ಲ. ಆ ಸಂಸ್ಥೆನ ಬಿಟ್ಟು ಹೊರಗಡೆ ಬರ್ಬೇಕಲ್ವಾ, ಹೌದಲ್ವಾ? ಮದುವೆ ಅಷ್ಟು ಪ್ರೀತಿಸಿದ ತಂದೆ ತಾಯಿ, ರಕ್ತ ಬೆವರು ಎಲ್ಲ ಜೀವ ಕೊಟ್ಟವರು, ವಿದ್ಯೆ ಬುದ್ಧಿ ಬಿಟ್ಟು ಬರ್ಲೇಬೇಕಲ್ವಾ, ಅಲ್ಲೇ ಇರ್ಲಿಕ್ಕಾಗುತ್ತಾ? ಆ ರೀತಿ ಯೋಚನೆ ಮಾಡಿ. ಈ ರೀತಿಯ ಆತ್ಮಹತ್ಯೆ ಪ್ರಯತ್ನಕ್ಕೆ ಹೋಗ್ಬೇಡಿ. ನೋಡಿ, ಮೊನ್ನೆ ಕೂಡ ಅದೆಲ್ಲೆಲ್ಲೋ ಕರ್ಕೊಂಡೋಗಿ ಯಾರೋ ಬಾಡಿಗೆ ಅಂತಕರನ್ನ ಇಟ್ಟು ಏನೇನೋ ಆಗ್ಬಿಟ್ಟಿದೆ. ಬಾಡಿಗೆ ಮನೆ ತಗೊಂಡು ಇವನು ಯಾರೋ ಇಷ್ಟ ಇಲ್ಲ ಅಂದವನ್ನ ಕರ್ಕೊಂಡು ಹೋಗ್ಬಿಟ್ಟು ಹತ್ಯೆನೇ ಮಾಡ್ಬಿಟ್ಟು ನನ್ನ ಜೊತೆಲೇನೇನ್ ಇರ್ಬೇಕು. ಅಯ್ಯೋ ಹುಚ್ಚ, ಒಂದು ಬಾರಿ ಯೋಚನೆ ಮಾಡಿದ್ದ ಅಂದಿದ್ರೆ ಇವತ್ತು ನೀನ್ ಜೈಲಲ್ಲಿ ಇರ್ತಿರ್ಲಿಲ್ಲ. ಪ್ರೀತಿ ಅನ್ನೋದು ಒಂದು ಮಧುರವಾದ ಅನುಭೂತಿ, ನೆನಪಿಟ್ಕೊಳ್ಳಿ. ಅದು ಏನಾದ್ರೂ ಸರಿ, ಯಾವುದಾದ್ರೂ ಸರಿ, ಅದು ನಿಮ್ ಕೆಲಸ ಇರ್ಬೋದು. ನನ್ನ ಮೊಟ್ಟ ಮೊದಲ ಬ್ಯಾಂಕಿಂಗ್ ಕೆಲಸ, ನನ್ನ ಮೊಟ್ಟ ಮೊದಲ ಮೆಡಿಕಲ್ ಕೆಲಸ, ನನ್ನ ಕಟ್ಟ ಕಡೆಯ ಬ್ಯಾಂಕಿಂಗ್ ಕೆಲಸ, ಪ್ರತಿಯೊಂದು ಮಧುರವಾದ ಅನುಭೂತಿಯಲ್ಲಿದೆ. ಇವತ್ತಿಗೂ ನನ್ನ ಶಾಲೆ, ನನ್ನ ಕಾಲೇಜ್ ಆ ಕಡೆ ಬಂದಾಗ ಒಂದು ಕ್ಯಾಪ್ ಹಾಕೊಂಡು, ಒಂದು ಟೀ ಶರ್ಟ್ ಹಾಕೊಂಡು, ಒಂದು ಜಾಕೆಟ್ ಹಾಕೊಂಡು, ಒಂದು ಮಾಸ್ಕ್ ಹಾಕೊಂಡು ಅಲ್ಲೆಲ್ಲೋ ಒಂದು ಹೋಗ್ತಿದ್ರೆ, ಅಲ್ಲೊಂದು ಮರ, ಅಲ್ಲೊಂದು ಗಿಡ, ಅಲ್ಲೊಂದು ಸ್ಟೆಪ್ಪು, ಅಲ್ಲೆಲ್ಲೋ ಕುಳಿತು ಬಂದಿದ್ದಾನೆ. ಅದು ಕೊಟ್ಟಿರೋ ಒಂದು ಆನಂದ ಇದೆಯಲ್ಲ, ಇವತ್ತಿಗೂ ಹನುಮಂತ ನಗರ 60 ಫೀಟ್ ರೋಡ್ಗೆ ಹೋದ್ರೆ ಅಲ್ಲೊಂದು ಅನುಭೂತಿ ಇದೆ. ಈ ಥರದ್ದು ಎಷ್ಟೋ ನೆನಪುಗಳಿದೆ. MG ರೋಡ್, ರಾಯಜ ಟವರ್ಸ್, ಅದ್ಭುತ. ಇವತ್ತಿಗೂ ಚೆನ್ನೈ ಟಿ ನಗರ್ಗೆ ಹೋದ್ರೆ ಒಂದು ಅದ್ಭುತ. ಇವತ್ತಿಗೂ ಹೈದರಾಬಾದ್ಗೆ ಹೋದ್ರೆ ಕೂಕಟ್ಪಲ್ಲಿ ಒಂದು ಅದ್ಭುತ. ಇವತ್ತಿಗೂ ಕೇರಳಗೆ ಹೋದ್ರೆ ಆಳುವ, ನನ್ನ ಒಂದು ಅನುಭೂತಿ ಇದೆ. ಪ್ರತಿಯೊಂದು ಅದೊಂದು ಮಧುರಾತಿ ಮಧುರ ಒಂದು ಗೋಣಿಕೊಪ್ಪ ಹೋದ್ರೆ ಅದೊಂದು ಒಂದು ಮಧುರಾತಿ ಮಧುರ ಅನುಭವ. ಎಲ್ಲೆಲ್ಲೋ ಕಾಣದ ಊರು. ಬಿಹಾರ್ಗೆ ಹೋದ್ರೆ ಜಾರ್ಖಂಡ್, ಲೋಹರ್ದಗ, ಅಲ್ಲೊಂದು ಅನುಭೂತಿ. ರಾಂಚಿ, ಅಲ್ಲೊಂದು ಅನುಭೂತಿ. ಮುಂಬೈ ಸೆಂಟ್ರಲ್, ಅಲ್ಲೊಂದು ಅನುಭೂತಿ. ಡೆಲ್ಲಿ ಸರೋಜಿನಿ ಒಂದು ಸ್ಟ್ರೀಟ್, ಅಲ್ಲೊಂದು ಅನುಭೂತಿ. ಒಂದಲ್ಲ ಎರಡಲ್ಲ, ಪ್ರತಿ ಜಾಗದಲ್ಲೂ ಒಬ್ಬೊಬ್ಬ ಆತ್ಮೀಯರನ್ನ ಬಿಟ್ಟು ಬಂದಿದ್ದಾನೆ. ಆತ್ಮೀಯ ಕ್ಷಣಗಳು. ಅಲ್ಲಿಗೆ ಹೋದಾಗ ಹಾಗೇ ಕುತ್ಕೊಬಿಡ್ತಾನೆ ರಾಮ. ಬ್ಯೂಟಿಫುಲ್ ಅದು. ನಿಜವಾಗ್ಲೂ ಅಲ್ಲೇ ಇದ್ಬಿಟ್ಟಿದ್ರೆ ಇಷ್ಟು ಆನಂದ ಪಡ್ತಿರ್ಲಿಲ್ಲ ನಾನು, ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ಇರುವುದರಲ್ಲಿಕ್ಕಿಂತ ದೂರವಿರುವುದರಲ್ಲಿ ಒಂದು ಆನಂದ ಇದೆಯಲ್ಲ, ಅದೊಂದು ಮ್ಯಾಜಿಕಲ್ ಮೂಮೆಂಟ್. ಹುಚ್ಚಮಂದಿರಗಳ ಬಿಟ್ಟು ಬಿಡಿ. ಅವ್ರನ್ನ ಕಟಾಕೊಂಡು ಎಳೆದಾಕೊಂಡು ನಮ್ ಜೊತೆಲೇ ಇರಬೇಕು, ಇಲ್ಲೇ ಇರಬೇಕು, ಆಗೋಲ್ಲ ಅಂತ. ಟಾಟಾ ಅಷ್ಟು ದೊಡ್ಡ ಸಾಮ್ರಾಜ್ಯ, ನೆನ್ಪಿಟ್ಕೊಳ್ಳಿ. ಬರೀ ಸೋಲುಗಳು ಅವ್ರ ಜೀವನದಲ್ಲಿ. ಅವ್ರನ್ನ ಹಣಕಾಡಿಸಿದವರೆಲ್ಲ ಜಾಸ್ತಿ. ಆ ರತನ್ ಟಾಟಾ ಕಡೆಗೂ ಅದನ್ನೆಲ್ಲ ಗೆದ್ಕೊಂಡು ಬಂದವರು ಒಂದಿನ ಇನ್ನೊಬ್ರಿಗೆ ಒಪ್ಸಿ ಹೊರಡ್ತಾರಲ್ಲ, ಅವರು ಹೊರಟೇ ಬಿಟ್ರು. ಅವ್ರ ಸಂಸ್ಥೆಯ ಸಿಬ್ಬಂದಿಗಳಿಗೆ ಇನ್ನೊಬ್ಬರಿಗೆ ಅವ್ರ ಬ್ರದರ್ಗಾದ್ರೂ ಅವ್ರು ನೆನ್ಪಿರ್ತಾರ ದಿನ ಅಂತ ಅನ್ಕೊಂಡಿದ್ದೀರ? ಖಂಡಿತ ಇಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದವರು ಬಿಟ್ಟು ಹೊರಟರು. ಇನ್ನು ನಾವೆಷ್ಟು ಮಕ್ಕಳೇ, ನಾವೆಲ್ಲ ಸಾಮಾನ್ಯರು ಇದನ್ನ ಇಷ್ಟು ಡೀಪ್ ಆಗಿ ತಗೊಂಡು
ಬಾಧಕರವಾಗಿ ತಗೊಂಡು ಕಣ್ಣೀರು ಹಾಕೊಂಡು ಸಂಕಟ ಪಟ್ಕೊಂಡು ಹತ್ಯೆ, ಆತ್ಮಹತ್ಯೆ, ಡಿಪ್ರೆಷನ್ನು, ಕಾಯಿಲೆ, ಇನ್ನೊಂದು ಏನೋ ಹೀಗಾಗೋಯ್ತಲ್ಲೋ, ಯಾಕೋ ಹೀಗಾಗೋಯ್ತು, ಏನೇನೋ ಹೇಳ್ಕೊಂಡು ನಿಮಗೆ ನೀವೇ ಶಪಿಸ್ಕೊಂಡು ಬಾಧೆ ಪಟ್ಕೊಂಡು ಗಾಯ ಮಾಡಿಕೊಂಡು ಯೋಚನೆ ಮಾಡಿ ನೋಡಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿಮಗೋಸ್ಕರ ಯೋಚನೆ ಮಾಡಿ ನೋಡಿ. ಬದಲಾಗಿ ಇನ್ಮೇಲೆ ಇರ್ಲಿ ಬಿಡು, ಆ ಪ್ರೀತಿ ಒಂದು ಮಧುರ, ಅದೊಂದು ಅನುಭೂತ. ನಮ್ ಜೊತೆಲಿ ಇದ್ರೆ ಅದೊಂದು ಅನುಬಂಧ ಅಲ್ಲ ಮಕ್ಕಳೇ. ಮರ್ತೋಗ್ಬಿಡ್ತೀವಿ, ಆ ಪ್ರೀತಿಯನ್ನೇ ಮರ್ತು ಬಿಡ್ತೀವಿ ನಾವು, ಮರ್ತೋಗ್ಬಿಡ್ತೀವಿ. ಅದಕ್ಕೆ ತುಂಬಾ ಪ್ರೀತಿಸಿದವ್ರು ಮದುವೆ ಆಗ್ಬೇಡಿ ಅಂತಾನೆ. ಭಾರಿ ಗಾಯ ಅದು. 1,00,000ದಲ್ಲಿ ಯಾರೋ 5 ಜನ ಚೆನ್ನಾಗಿರ್ತಾರೆ ಅಷ್ಟೇ. ಅಲ್ಲೊಂದು ಕ್ಲಾಶಸ್ ನಾನು ತುಂಬಾ ನೋಡಿದ್ದೇನೆ. ಪ್ರೀತಿಸಿದವ್ರು ದೂರ ಇದ್ರೇನೆ, ಪ್ರೀತಿಸಿದ ದೂರ ಇದ್ರೇನೆ ಅದೊಂದು ನೆನಪು ಮಧುರಾತಿ ಮಧುರ ಕ್ಷಣ. ಇನ್ಮೇಲೆ ಈ ರೀತಿ ದುಃಖ ಪಡ್ತಾ ಕೂತ್ಕೊಳ್ಳಲ್ಲ, ನೀವು ತಪ್ಪು ನಿರ್ಧಾರ ತಗೊಳ್ಳಲ್ಲ, ಅವರಿಗೂ ಒಂದು ಗಾಯ ಆಗೋಗೆ ಮಾಡೋಲ್ಲ. ನಾನು ಈಗಲೂ ಅಷ್ಟೇ ನನ್ನ ಧರ್ಮಪತ್ನಿಗೆ ಸತ್ಯ ಹೇಳ್ತೆ, ನಿನಗೆ ನೋವಾಗಿದೆ ಅಂದ್ರೆ ಹೊರಟು ಬಿಡೋಣ ಅಂತೇನೆ. ಏನ್ ಬೇಕೋ ತಗೊಳ್ಳೋ, ನೋವು ಪಟ್ಕೊಂಡು ಇರಬೇಡ ಅಂತಲೇ ಹೇಳ್ತೀನಿ. ನನ್ನ ಮಕ್ಳಿಗೂ ಅದನ್ನೇ ಹೇಳೋದು. ಬಲವಂತ ನಾನು ಯಾರಿಗೂ ಮಾಡೋಲ್ಲ, ನಾನೇ ಬಲವಂತವಾಗಿ ಆ ಜಾಗದಲ್ಲಿ ಇರೋಲ್ಲ. ಇದ್ರೂ ನನ್ನ ದೇಹ ಇರುತ್ತೇನೋ ಜೀವಚ್ಛವ ಶವ, ಅಲ್ಲಿಲ್ಲ. ನಾನು ಸಮಾಧಾನವಾಗಿ ಸರಿ, ಅವ್ರಿಗೋಸ್ಕರ ಒಂದು ಪುಟ್ಟ ನಾಟಕ, ಸಾಕು ಕಣ, ಇರ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಟ್ಟು ನಾವು ಪ್ರೀತಿಸಿದ್ ನಿಜ, ಇರ್ಲಿಕ್ಕೆ ಆಗೋಲ್ಲ, ಅವ್ರು ಇರೋಲ್ಲ ಅಂತ ನಿರ್ಧಾರ ಮಾಡಿದ್ರೆ ಬಿಟ್ಬಿಡಿ, ಕಳಿಸ್ಕೊಡಿ, ಆಯ್ತು, ಹೊರಡೋ. ಎಲ್ಲೋಗಿದೆ ಆ ನೆನಪುಗಳು, ಒಂದು ಮಧುರ, ಆ ಕ್ಷಣಗಳು, ಆ ರಸಭಾವಗಳು, ಇನ್ನೊಂದು ಬ್ಯೂಟಿಫುಲ್. ಎಸ್, ನೀವು ನೋಡಿ, ನೀವು ಪ್ರತಿ ಕ್ಷಣ ಆನಂದಿಸ್ತೀರಿ. ಗಾಯ ಅನ್ಕೋಬೇಡಿ ಅದನ್ನ. ಎಲ್ಲೋ ಚೆನ್ನಾಗಿದ್ದಾರೆ, ಸಾಕು. ನನಗೆ ಸಿಕ್ಕಿದ್ದಷ್ಟೇ, ಯೋಗಿ ಪಡೆದಿದ್ದು ಯೋಗಿಗೆ, ಕರ್ಣನಿಗೆ ಸಿಕ್ಕಿದ್ದಷ್ಟೇ, ನನಗೆ ಯಾಕೆ ನನ್ನ ತಾಯಿ ಹಿಂಗ್ ಮಾಡ್ಬಿಟ್ರು, ಇರಲ್ಲ ಅಂತ ಅವ್ರು ನಿರ್ಧಾರ ಮಾಡಿ ಹೊರಟೋದ್ರು ನಿಮ್ಮಮ್ಮ ಅಪ್ಪ. ಅದು ನಿನ್ನೂ 70 ವರ್ಷ ಆದ್ರೂ ಇಟ್ಕೊಂಡಿದೀಯೇನೋ ನೀನು. 70 ವರ್ಷ ದಾಟಿದ್ರು ಇಟ್ಕೊಂಡು ಕೊರಗ್ತಿರ್ತಾನೆ. 75 ಅವನಿಗೆ, 75, 76 ದಾಟ್ಬಿಟ್ಟಿರುತ್ತೆ ಅವನಿಗೆ. ಎಲ್ರಿಗಿಂತ ದೊಡ್ಡವನಲ್ವಾ ಅವನು. ಧರ್ಮರಾಯನ್ಗಿಂತಲೂ ಮೊದಲು ಕಡಿಮೆ ಅಂದ್ರೂ 3-4 ವರ್ಷದ ಮೊದಲು ಹುಟ್ಟಿದವನು ಅವನು. ಧರ್ಮರಾಯ ಸಾಯೋವಾಗ್ಲೇ 107 ಅಂದ್ರೆ 4 ವರ್ಷ ದೊಡ್ಡವನು ಅಂದ್ರೆ ಲೆಕ್ಕ ಹಾಕೊಳ್ಳಿ. 111, 112 ವರ್ಷ. ಸೊ ಯುದ್ಧ ನಡೆಯುವಾಗ 72 ಅಂದ್ರೆ ಅವನಿಗೊಂದು 4 ಅಂದ್ರೆ 76 ದಾಟಿ ಬಿಟ್ಟಿದ್ದ. ಆದ್ರೂ ಹಾಕೊಂಡು ಅದಲ್ಲೇ ಕೊರಗ್ತಾ, ಸಂಕಟ ಪಡ್ತಾ, ತಪ್ಪು ನಿರ್ಧಾರಗಳು ತಗೋಬಿಟ್ಟ, ತಪ್ಪಾದ ವ್ಯಕ್ತಿಗಳ ಹತ್ರ ಹೋಗಿ ಕೂತ್ಕೋಬಿಟ್ಟ, ತಪ್ಪಾದ ಮಾತುಗಳೆಲ್ಲ ಆಡ್ಬಿಟ್ಟ, ಆಡಬಾರ್ದು ಮಾತುಗಳೆಲ್ಲ ಆಡ್ಬಿಟ್ಟ. ಇಡೀ ಮಹಾಭಾರತದ ಯುದ್ಧಕ್ಕೆ ಅವನು ಒಂದು ಆಪೋಷಣ ಆಗಿಬಿಟ್ಟ. ತಾನೂ ಸುಟ್ಟು ಹೋಗ್ಬಿಟ್ಟ. ತನ್ನವರ ಜೊತೆಲಿ ಅವನು ಒಂದು ನೋವು ಅಂದುಬಿಟ್ಟಿದ್ರು ಎಷ್ಟು ಜನಗಳು ಉಳ್ಕೋತಿದ್ರು. ಬಾಕಿ ನಡಿಬೇಕಿತ್ತು ಭಗವಂತನ ಇಚ್ಛೆ. ಅದಕ್ಕೋಸ್ಕರ ಹೇಳ್ತಿದ್ರೆ ನಿಮ್ಮ ಮನೇಲೂ ಅಂಥದ್ದೊಂದು ಮಹಾಭಾರತ ಯುದ್ಧ ನಡೆಯೋದು ಬೇಡ. ನಿಮ್ಮ ಜೀವನದಲ್ಲೂ, ನಿಮ್ಮ ಕುಟುಂಬದಲ್ಲೂ, ನಿಮ್ಮ ಬದುಕಿನಲ್ಲೂ ಕೂಡ ಅಂಥದ್ದೊಂದು ನಡೆಯೋದು ಬೇಡ ಅನ್ನೋದಾದ್ರೆ ಈ ಒಂದೇ ಒಂದನ್ನ ಮಾಡಿ. ತುಂಬಾ ಪ್ರೀತಿಸಿದವ್ರು ಹೊರಡ್ತೀನಿ ಅಂದ್ರೆ ನಿಮಗೇನು, ಆ ದಿವಾನ್ ಸಾಹೇಬ್ರು ಹಿಂಗಿಟ್ಟು ಬದುಕ್ಲಿಕ್ಕೆ ನಿಂಗೆ ಎಷ್ಟು ಬೇಕೋ ಅಷ್ಟಿಟ್ಟಿದ್ದೀನಿ, ತಗೋ ಹೋಗೋ ಅಂತ ಖುಷಿಯಿಂದ ಮಡ್ಲಕ್ಕಿ ತುಂಬಿಸಿ ತಮ್ಮ ಧರ್ಮಪತ್ನಿಗೆ ಕಳಿಸ್ಕೊಡ್ತಾರೆ. ಆ ಧರ್ಮಪತ್ನಿ ಇನ್ಯಾರನೂ ಅಲ್ಲ, ಅವರ ಮನೆಯ ಒಬ್ಬ ಸೇವಕನನ್ನು ಇಷ್ಟಪಟ್ಟಿರ್ತಾಳೆ. ನೀವು ನಂಬ್ತೀರಾ? ಆಯ್ತು ಹೋಗಮ್ಮ, ಬದುಕು ಕಟ್ಕೋ. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಳೆದಿಟ್ಕೊಂಡಷ್ಟು ಇನ್ನು ಅದೊಂದು ಅಷ್ಟು ದೊಡ್ಡ ದಿವಾನ್ ಸಾಹೇಬ್ರು ಆ ಕಾಲಕ್ಕೆ ಒಂದು 100-150 ವರ್ಷಗಳು 100 ವರ್ಷಗಳ ಹಿಂದ್ಗಡೆಯ ಕಥೆ ಇದು. ಅಂಥದ್ದೊಂದು ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ. ನೀವು ಎಲ್ಲಿನ ಜನರೇಷನ್ Z ಸೆಕ್ಟರ್ ಅಲ್ಲಿ ಇದ್ದೀರಿ, ಎಂತ ಶತಮಾನದಲ್ಲಿದ್ದೀರಿ, ಬಿಟ್ಬಿಡಿ. ದ್ವೇಷಿಸ್ತಾ, ಇನ್ನೊಂದು ಮಾಡ್ತಾ, ಕೋರ್ಟ್ ಗಲದಾಡಿಸ್ತಾ, ಅವ್ನು ಇರಲ್ಲ ಅಂದ್ಬಿಟ್ಟಿದ್ದಾನೆ, ಆಕೆ ಇರಲ್ಲ ಅಂದಿದ್ದಾಳೆ. ಏನಾಗುತ್ತಾ ಅಂತ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳು ಇರ್ಬೋದು, ಆಯ್ತು ಹೋಗು. ಮನೆಯವ್ರು ಇರ್ಬೋದು, ಆಯ್ತು ಹೋಗು. ಗೆಳೆಯನೇ ಇರ್ಬೋದು, ಆಯ್ತು ಹೋಗು. ಇರುವುದಿಲ್ಲ, ನಾವೇ ಇರೋಲ್ಲ. ಈ ಕಾರ್ಯಕ್ರಮಕ್ಕೂ ಒಂದು ಲಿಮಿಟ್ ಇದೆ, ಇಷ್ಟೇ. ಅದಾದ್ಮೇಲೆ ನಾನು ನಿಮ್ ಜೊತೆ ಕುತ್ಕೊಳಕ್ ಆಗೋದಿಲ್ಲ. ಒಂದು 30 ನಿಮಿಷ 40 ನಿಮಿಷ, ಚಲೋ ಬೈ, ದುನಿಯಾ ಅವ್ರ ಕುಚ್ ಕಾಮೆ ಹೇ. ಇನ್ನಷ್ಟು ಕೆಲಸ ಕಾರ್ಯಗಳಿದಾವೆ ನನಗೆ, ಹೊರಡ್ಬೇಕು.
ಹೊರಡಲೇಬೇಕು, ನಾವು ಹೊರಡಲೇಬೇಕು. ಅವ್ರನ್ನ ಬಲವಂತ ಮಾಡಿ ಕಟ್ಟಾಕೊಂಡಿರ್ಬೇಕು. ಹೌದು, ನಾವು ಪ್ರೀತಿಸಿದೆಲ್ಲ ನಮಗ್ ಸಿಕ್ಬಿಟ್ರೆ, ನಾವು ಇಷ್ಟಪಟ್ಟಿದ್ದೆಲ್ಲ ನಮಗ್ ಸಿಕ್ಬಿಟ್ರೆ ನಾವ್ ಏನಕ್ರಿ ದೇವ್ರ ಹತ್ರ ಹೋಗ್ತೀವಿ? ಹೌದಲ್ವಾ? ಅವನ ಹತ್ರ ಆಗ್ಲೇ ಅಲ್ವಾ ಓಡೋಗೋದು, ಏನಯ್ಯ ಇದು ಅಂತ. ಕೇಳಿದನ್ನೆಲ್ಲ ವರ ಕೊಟ್ಬಿಟ್ಟಿದ್ರೆ ದೇವ್ರನ್ನ ಮರ್ತ್ಬಿಡ್ತಿದ್ವಿ ನಾವು. ಕೇಳಿದೆಲ್ಲ ಸಿಕ್ಕೋ ಆಗಿದ್ದಿದ್ರೆ. ಯೋಗ್ಯತೆ ಅಷ್ಟೇ ಪಡ್ಕೊಂಡು ಬಂದಿದ್ದು. ಆಕೆಯ ಜೀವನದಲ್ಲಿ, ಆತನ ಜೀವನದಲ್ಲಿ ನಮ್ಮ ಪಾತ್ರ ಅಷ್ಟೇ. ಅದನ್ನ ಹತ್ಯೆಯಾಗಿ, ಆತ್ಮಹತ್ಯೆಯಾಗಿ, ಇಲ್ಲ ಇನ್ನೊಂದಾಗಿ, ವಿಕಾರವಾಗಿ ಹೋಗಿ ಕೆಲವರು ಆತನ ಆಕೆಯ ಬೇರೆ ಬೇರೆದೆಲ್ಲ ವಿಡಿಯೋಸ್ ಎಲ್ಲ ರಿಲೀಸ್ ಮಾಡ್ಬಿಡೋದು, ಇನ್ನೊಂದು ಹಾಕ್ಬಿಡೋದು, ಎಲ್ಲೋ ಹೋಗಿ ನನಗೆ ಅವ್ನು ಸಿಗ್ಲಿಲ್ಲ ಅಂದ ತಕ್ಷಣ ಹೋಗ್ಬಿಟ್ಟು ರಿಲೀಸ್ ಮಾಡೋದು. ನಾವು ಆಕೆ ಆತ ಕುಳಿತಾಗ ಎಷ್ಟೋ ಪರ್ಸನಲ್ ವಿಚಾರಗಳು ಮಾತಾಡಿರ್ತೇವೆ ನೋಡಿ, ತೆಗೆದು ಹೊರಗಡೆ ಊರನ್ನ ಮಾಡಿ, ಅಯ್ಯೋ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ ಅಂತ ಅದನ್ನ ತಗೊಂಡೊಬ್ಬರು ಹರಿತಾರೆ. ಅಯ್ಯೋಯ್ಯಪ್ಪ, ಆದ್ರಿಂದ ಯಾರಿಗಾದ್ರೂ ಉಪಯೋಗ ಇದೆಯಾ? ಇಲ್ಲ. ಅವ್ರಿಗೊಂದು ಬ್ರೇಕಿಂಗ್ ನ್ಯೂಸ್ ಬೇಕು, ತಾಗೋ ಹಾಕು. ಇನ್ನಷ್ಟು ಆ ವ್ಯಕ್ತಿಯನ್ನ, ಅದು ಹೆಣ್ಣು ಗಂಡು ಇನ್ನೊಂದು, ಅಯ್ಯೋ ನೀವು ನಿಜವಾಗ್ಲೂ ಇವತ್ತಿಗೂ ಹೇಳ್ತೇನೆ, DD1 ಇಸ್ ದ ಬೆಸ್ಟ್ ನ್ಯೂಸ್. ಇವತ್ತಿಗೂ ಕಾಣೆಯಾದವರ ಪ್ರಕಟಣೆ ಬರುತ್ತೆ ಅನ್ನೋದಾದ್ರೆ DD1 ಅಲ್ಲೇ. ನೀವು DD1 ನ್ಯೂಸ್ ನೋಡಿ, ಇಂಥದ್ದೆಲ್ಲ ಇಲ್ಲವೇ ಇರೋಲ್ಲ. ಸ್ಕ್ರೂಟ್ನೈಸ್ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಯೋಚನೆ ಮಾಡಿ ಮಕ್ಕಳು, ದಯಮಾಡಿ ಹೇಳ್ತಾನೆ, ಈ ತರದ ಗಾಳಿ ಮಾತುಗಳಿಗೆ, ಈ ತರದ ಒಂದು ಬೇರೆ ಬೇರೆ ಅವಾಂತರಗಳಿಗೆ ಬಿದ್ದು ಬಿಡ್ತೀರಿ, ಇನ್ನಷ್ಟು ಕುದ್ದೋಗ್ಬಿಡ್ತೀರಿ. ನನ್ನ ಮಾತು ಕೇಳಿ, ಗತಂ ಜಾತಸ್ಯಂ ಧ್ರುವಂ ಮರಣಂ. ಬಿಡ, ಬದುಕೋ ಹೋಗೋ. ನನ್ನ ಪುಟ್ ಪಾಪು, ನೀನೆಲ್ಲೋದ್ರೂ ಚೆನ್ನಾಗಿರೋ ಅಷ್ಟೇ. ದೇವ್ರ ಮುಂದ್ಗಡೆ ಒಂದು ತುಪ್ಪದ ದೀಪ ಹಚ್ಬೇಡಿ. ನಾನು ಪಡೆದಿದ್ದು ಇಷ್ಟೇ, ನಾನು ಪಡೆದುಕೊಂಡಿದ್ದು ಇಷ್ಟೇ. ದ್ವೇಷಿಸಬೇಡಿ, ಅಸಹ್ಯನೂ ಬೇಡ ಆ ವ್ಯಕ್ತಿ ಮೇಲೆ. ಅದು ಇದ್ದಿದ್ದು ತುಂಬಾ ದೊಡ್ಡ ಎಡವಟ್ಟು, ನಿರ್ಲಿಪ್ತತೆ. ಆಯ್ತು ಭಗವಂತ, ನೇನು ಮಾಡ್ಲಿಕ್ಕಾಗೋದಿಲ್ಲ. बीता हुआ कल के बारे में नहीं सोचना है, चला गया है. आने वाला कल के बारे में भी नहीं सोचना है, देखेंगे जब जो आएगा. ಆ ರೀತಿ ಮಾಡಿಟ್ಕೊಳ್ಳಿ ಮಕ್ಕಳೇ, ಒಳ್ಳೆದಾಗ್ಲಿ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.